ಫ್ಯಾಷನ್ ವರ್ಲ್ಡ್ನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಜನರ ಮನಸ್ಸನ್ನು ಬೇಗ ಗೆದ್ದು ಬಿಡ್ತವೆ. ಕೆಲವೊಂದು ಪ್ರಾಡಕ್ಟ್ಸು ಜನರೇನಪ್ಪ ಅಂತಾರೆ ಬೇಗನೆ ತಿರಸ್ಕರಿಸ್ಬಿಡ್ತಾರೆ. ಕೆಲವೊಂದು ಪ್ರಾಡಕ್ಟ್ಸ್ ಮಾರ್ಕೆಟ್ನಲ್ಲೇ ಇರ್ತವೆ, ಅದನ್ನು ನೋಡಿ ಹೀಯಾಳಿಸೋರು ಬೇರೆ ಮತ್ತು ಕಿಚಾಯಿಸೋರು ಬೇರೆ. ಆ ಒಂದು ಪ್ರಾಡಕ್ಟ್ನ ಅವಮಾನಿಸ್ತಾ ಇರ್ತಾರೆ. ಆದರೆ ಟೈಮ್ ಹೋದಂಗೆಲ್ಲ ಆ ಒಂದು ಪ್ರಾಡಕ್ಟ್ ತನ್ನ ಐಡೆಂಟಿಟಿನೇ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಅದು ಮುಂದೆ ಒಂದು ದೊಡ್ಡ ಪ್ರಾಡಕ್ಟ್ ಆಗಿ ಬೆಳೆದ್ಬಿಡುತ್ತೆ. ಈ ಥರದ್ದೇ ಒಂದು ಕ್ರಾಕ್ಸ್ ಸ್ಲಿಪ್ಪರ್ನ ಕತೆ ಇದೆ. ಇದು ಬಂದ್ಬಿಟ್ಟು ಕೇವಲ ಒಂದು ಶೂ ಬ್ರ್ಯಾಂಡ್ ಅಲ್ಲ, ಇದು ಬಂದ್ಬಿಟ್ಟು ಕಂಫರ್ಟ್, ಡಿಸೈನ್, ರೆಡಿಕ್ಯೂಲ್ ಮತ್ತು ಕಮ್ಬ್ಯಾಕ್ ಬ್ರ್ಯಾಂಡ್ ಇನೋವೇಷನಿಂದ ಬಂದಂಥ ಬಿಸ್ನೆಸ್ ಸ್ಟೋರಿ ಆಗಿರುತ್ತೆ. ನಾರ್ಮಲ್ ಆಗಿ ಏನಪ್ಪ ಅಂತಾರೆ, ಈ ಒಂದು ಶೂಗಳನ್ನ ಬೋಟ್ನಲ್ಲಿ ಹೋಗ್ಬೇಕಾದ್ರೆ ಹಾಕೊಳ್ಳೋಂಥ ಶೂಗಳು. ಈ ಒಂದು ಫ್ಯಾಮ್ ಶೂಸ್ ಏನಪ್ಪ ಅಂತಾರೆ ಜಗತ್ತಿನಾದ್ಯಂತ ಚರ್ಚೆ ಆಗಿದ್ದು ಹೇಗೆ, ಇದನ್ನ ಜನರೇಕೆ ಅಗ್ಲಿ ಅಂತ ಹೇಳ್ತಾ ಇದ್ರು, ಹೇಗೆ ಇದೇ ಒಂದು ಕ್ರಾಕ್ ಸ್ಲಿಪ್ಪರ್ ಈಗ ಟ್ರೆಡಿಷ್ನಲ್ ಟ್ರೆಂಡ್. ನರ್ಸ್ ಆಗಿರ್ಬೋದು, ಕಾಲೇಜ್ಗಳ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಈವನ್ ಕೂಡ ಸೆಲೆಬ್ರಿಟೀಸ್ ಕೂಡ ಆಗಿರ್ಬೋದು, ಎಲ್ಲರಿಗೂ ಸಮೇತ ಒಂದು ಮೆಚ್ಚಿನ ಆಯ್ಕೆಗೆ ಒಳಗೊಂಡಿದೆ. ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಕ್ರಾಕ್ಸ್ ಹೇಗೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಿಸಲಾಯಿತು. ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಕ್ರಾಕ್ಸ್ ಸ್ಲಿಪ್ಪರ್ಸ್ ಹೇಗೆ ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣವಾಯಿತು. ಈ ಒಂದು ಕ್ರಾಕ್ ಸ್ಲಿಪ್ಪರ್ನ ಸ್ಟೋರಿ ಸ್ಟಾರ್ಟ್ ಆಗೋದೇನಪ್ಪ ಅಂತಾರೆ 2000 ದಶಕದಲ್ಲಿ. ಅಮೆರಿಕದ 3 ಬಿಸ್ನೆಸ್ ಮ್ಯಾನ್ಗಳು, ಸ್ಕಾಟ್ ಸೀಮನ್ಸ್, ಡ್ಯೂಕ್ ಆನ್ಸನ್, ಜಿಯಾರ್ಜ್ ಬಿಡೇಕರ್, ಒಂದು ಸಿಂಪಲ್ ಹಾಗೇನಪ್ಪ ಅಂತಾರೆ ಡಿಫ್ರೆಂಟ್ ವೇ ಥಿಂಕಿಂಗ್ ಅಲ್ಲಿ ಹಿಡ್ಕೊಂಡೇನಪ್ಪ ಅಂತಾರೆ ಇವರು ಮುಂದೆ ಸಾಕ್ತಾರೆ. ಅವರಿಗೆ ಬೇಕಾಗಿರೋದು ಒಂದು ಕಂಫರ್ಟಬಲ್ ಶೂ ಆಗಿತ್ತು. ಯಾವುದೋ ಒಂದು ನಾರ್ಮಲ್ ಶೂ ಹೀಗಿದಾವಲ್ಲ ಆ ತರ ಒಂದು ನಾರ್ಮಲ್ ಶೂ ಅಲ್ಲ. ಅವರಿಗೆ ಬೇಕಾಗಿದ್ದೇನಪ್ಪ ಅಂತಾರೆ ಫೀಚರ್ ಲೈಟ್ ವೇಟ್ ಆಗಿರ್ಬೇಕು. ಆ ಒಂದು ಸ್ಲಿಪ್ಪರ್ ನೀರೊಳಗೆ ಹೋದ್ರೂ ಜಾರುವ ಒಂದು ಸಂದರ್ಭ ಬರಬಾರ್ದು. ಅದನ್ನ ಸುಲಭವಾಗಿ ಏನಪ್ಪ ಅಂತಾರೆ ತೊಳೆಯೋದಕ್ಕೂ ಹೆಲ್ಪ್ ಆಗಬೇಕು. ಮತ್ತೆ ನಾವು ಬಹಳಷ್ಟು ಸಮಯದವರೆಗೆ ಆ ಒಂದು ಸ್ಲಿಪ್ಪರ್ನ ಹಾಕಂತಿದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ಕಂಫರ್ಟ್ ಜೀವನ ಕೊಡಬೇಕು. ಇವರ ಐಡಿಯಾ ಯಾವುದೇ ಒಂದು ಫ್ಯಾಷನ್ ರನ್ವೇ ಇಂದ ಬಂದಿದ್ದಲ್ಲ. ಈ ಒಂದು ಐಡಿಯಾ ಬಂದಿದ್ದು ಒಂದು ಪ್ರಾಕ್ಟಿಕಲ್ ನೀಡಿಂದ. ಈ ಒಂದು ಶೂನ ಪ್ರಿಪೇರ್ ಮಾಡಲಿಕ್ಕೆ ಅವರು ಬಳಸುವಂತ ಒಂದು ಕೆಮಿಕಲ್ ಒಂದು ಪ್ರಾಡಕ್ಟ್ ಇದೆ. ಅದೇನಪ್ಪ ಅಂತಾರೆ ಕ್ರಾಸ್ ಲೈಟ್ ಅಂತೇಳಿ. ಈ ಒಂದು ಮೆಟೀರಿಯಲ್ ಏನಪ್ಪಾ ಅಂತಾರೆ ಆ ಒಂದು ಕ್ರಾಕ್ ಸ್ಲಿಪ್ಪರ್ಗೆ ಸಾಫ್ಟ್ನೆಸ್ ಆಗಿರ್ಬೋದು, ಲೈಟ್ ವೇಟ್ ಅದು ಇರ್ಬೋದು, ಸ್ಮೂತ್ನೆಸ್ ಆಗಿರ್ಬೋದು, ಮತ್ತೆ ಕಾಜನಿಂಗ್ ಆಗಿರ್ಬೋದು, ಇದನ್ನೆಲ್ಲ ಆ ಒಂದು ಸ್ಲಿಪ್ಪರ್ಗೆ ಕೊಡುವಂತ ಕೆಲಸ ಈ ಒಂದು ಕ್ರಾಸ್ ಲೈಟ್ ಮೆಟೀರಿಯಲ್ ಇದನ್ನ ಕೊಡುತ್ತೆ. ಆದ್ರೆ ಈ ಒಂದು ಶೂ ಪ್ರಿಪೇರ್ ಆದ್ಮೇಲೆ ಇದನ್ನ ಜನರು ನೋಡೋ ರೀತಿನೇ ಚೇಂಜ್ ಆಗ್ತಿತ್ತು. ಆದ್ರೆ ಈ ಒಂದು ಸ್ಲಿಪ್ಪರ್ನ ಆ ಒಬ್ಬ ವ್ಯಕ್ತಿ ಹಾಕೊಂಡ್ರಪ್ಪ ಅಂತಾರೆ ಅವನಿಗೆ ಒಂದು ಕಂಫರ್ಟ್ ತರ ಒಂದು ಫೀಲ್ ಆಗೋದು. ಆಗ ಆ ಒಂದು ಸ್ಲಿಪ್ಪರ್ ಏನ್ ಧರಿಸಿರ್ತಾನೋ ಆ ಒಬ್ಬ ವ್ಯಕ್ತಿಗೆ ಒಂದು ಥಿಂಕ್ ಬರ್ತಾ ಇತ್ತು, ಕಂಫರ್ಟ್ ಫಸ್ಟ್ ಫುಟ್ವೇರ್ ಅಂತ ಹೇಳಿ. ಈ ಒಂದು ಕ್ರಾಕ್ಸ್ 2002ರಲ್ಲಿ ಫೋರ್ಟ್ ಲ್ಯಾಡರ್ ಡೇಲ್ ಬೋಟ್ ಶೋ ನಲ್ಲಿ, ಈ ಒಂದು ಬೋಟ್ ಶೋ ಅಲ್ಲಿ ಇವರು ಈ ಒಂದು ಸ್ಲಿಪ್ಪರ್ನ ಮೊದಲನೇದಾಗಿ ಪರಿಚಯಿಸ್ತಾರೆ. ಇದು ಯಾವುದೇ ಒಂದು ಫ್ಯಾಷನ್ ಶೋ ಅಲ್ಲ, ಲಕ್ಸುರಿ ಲಾಂಚ್ ಅಲ್ಲ, ಇದು ಬಂದ್ಬಿಟ್ಟು ಒಂದು ಬೋಟ್ ಶೋ ಆಗಿರುತ್ತೆ. ಅದೇ ಇಲ್ಲಿ ಬಂದ್ಬಿಟ್ಟು ಕ್ರಾಕ್ಸ್ ನ ಮೂಲ ಐಡೆಂಟಿಟಿ ಹೇಳ್ತಾ ಇರೋದು. ಇದು ಯಾವುದೇ ಒಂದು ಗ್ಲಾಮರಸ್ಗಾಗಿ ಬಂದ ಶೂ ಅಂತಕ್ಕೂ ಅಲ್ಲ, ಯುಟಿಲಿಟಿಗಾಗಿ ಬಂದಂತ ಮಾರ್ಕೆಟಿಗೆ ಬಂದಂತ ಶೂ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮಾರ್ಕೆಟ್ ನಲ್ಲಿ ಈ ಒಂದು ಶೂ ರಿಲೀಸ್ ಆದಾಗ ಜನರು ನೋಡೋ ರೀತಿನೇ ಚೇಂಜ್ ಆಗ್ತಿತ್ತು. ಯಾಕಂದ್ರೆ ಆ ಒಂದು ಕ್ರಾಕ್ ಶೂ ಒಂದು ಹೊರಗಡೆ ಇರುವಂತ ಒಂದು ಸ್ಟೈಲಿಶ್ ನೋಡಿದ್ರೆ ಜನರು ಏನಪ್ಪಾ ಅಂತಾರೆ ಇದು ಯಾವುದೋ ಒಂದು ಶೂ ಚೆನ್ನಾಗಿಲ್ಲ ಅಂತ ಅನ್ಕೊಂತಿದ್ರು. ಯಾಕಪ್ಪ ಅಂತಾರೆ ಆ ಶೂ ನಲ್ಲಿ ಬ್ರೈಟ್ ಕಲರ್, ಹೋಲ್ಸ್, ಆ ಒಂದು ಬಲ್ಕಿ ಲುಕ್ ಆಗಿರ್ಬೋದು. ಈ ಒಂದು ಕ್ರಾಕ್ಸ್ ಸ್ಲಿಪ್ಪರ್ಸ್ ಏನಪ್ಪಾ ಅಂತ ಹೇಳಿದ್ರೆ ಈ ಟ್ರೆಡಿಷನಲ್ ಆಗಿ ಏನ್ ಮಾರ್ಕೆಟಿಗೆ ಲಾಂಚ್ ಆಗ್ತಾ ಇದ್ವು ಹೊಸ ಶೂಗಳು, ಆ ಎಲ್ಲಾ ಶೂಗಳಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ವು. ಇಷ್ಟೆಲ್ಲ ಆದ್ರೂ ಸಮೇತ ಕ್ರಾಕ್ಸ್ ಜನರ ಮನಸ್ಸಲ್ಲಿ ಏನಪ್ಪಾ ಅಂತಾರೆ ಅನ್ಫಾರ್ಗೆಟಬಲ್ ಆಗಿ ಉಳಿದು ಬಿಡ್ತು. ಈ ಒಂದು ಮಾರ್ಕೆಟ್ ನಲ್ಲಿ ಫಾರ್ಗೆಟಬಲ್ ಆಗೋಕ್ಕಿಂತ ಅನ್ಫಾರ್ಗೆಟಬಲ್ ಆಗೋದು ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಕ್ರಾಕ್ ಶೂ ಏನಪ್ಪಾ ಅಂತಾರೆ ಸ್ಟಾರ್ಟ್ ಆಗಿ ಮೊದಲನೇ ದಿನನೇನಪ್ಪಾ ಅಂತ ಹೇಳಿದ್ರೆ ಅದನ್ನ ಲೈನ್ ಅಪ್ ಆಗಿ ತಗೊಂಡ್ಬಂದ್ಬಿಡುತ್ತೆ. ಈ ಒಂದು ಕ್ರಾಕ್ ಸ್ಲಿಪ್ಪರ್ ಇಷ್ಟೊಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗ್ಲಿಕ್ಕೆ ಏನ್ ಕಾರಣವಾಗಿರ್ಬೋದು? ಅದರ ಲುಕ್ ಮಾತ್ರ ಅಂತ ನೀವು ಹೇಳ್ಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ ಆ ಲುಕ್ಕಿನ ಆ ಒಂದು ಸ್ಲಿಪ್ಪರ್ ಹಾಕೊಂಡಿರೋ ವ್ಯಕ್ತಿ ಏನಪ್ಪಾ ಅಂತಾರೆ ಬಹಳ ಕಂಫರ್ಟ್ ಫೀಲ್ ಕೊಡುತ್ತೆ ಅಂತ ಅನ್ಕೊಂಡಿದ್ದ. ಈ ಒಂದು ಕ್ರಾಕ್ ಶೂ ನಾರ್ಮಲ್ ಶೂ ಏನಿದಾವೋ ಆ ಒಂದು ಶೂಗಿಂತ ಈ ಒಂದು ಶೂಸ್ ಏನಪ್ಪಾ ಅಂತಾರೆ ವೆರಿ 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 ಕಂಫರ್ಟಬಲ್ ಶೂನ ಕೊಡ್ತಾ ಇದ್ವು ಜನರಿಗೆ. ಇದೇ ಒಂದು ರೀಸನ್ ಇಂದ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕ್ರಾಕ್ ಸ್ಲಿಪ್ಪರ್ ಕೆಲವೊಂದು ಫೀಲ್ಡ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜನರಿಗೆ ಬಹಳ ಮೆಚ್ಚುಗೆಯನ್ನ ವ್ಯಕ್ತ ಮಾಡ್ತಿತ್ತು. ಆ ಒಂದು ಫೀಲ್ಡ್ಗಳು ಯಾವ ಅಂತ ನೋಡ್ಕೊಂಡ್ ಬರೋಣ. ಹೆಲ್ತ್ ಕೇರ್ ವರ್ಕರ್ಸ್ ಆಗಿರ್ಬೋದು, ಅಂದ್ರೆ ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪಿಯೋನ್ಗಳಾಗಿರ್ಬೋದು, ಈ ಒಂದು ಕ್ರಾಕ್ ಶೂನ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಗಾರ್ಡನರ್ಸ್, ಟ್ರಾವೆಲರ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಮೇನ ಯಾರಿಗಪ್ಪ ಅಂತ ಹೇಳಿದ್ರೆ ಬೆಳಗಿನಿಂದ ಸಾಯಂಕಾಲವರೆಗೂ ಯಾರು ನಿಂತೆ ಕೆಲಸ ಮಾಡ್ತಾರೋ ಅವರಿಗೆ ಈ ಕ್ರಾಕ್ಸ್ ಬಹಳ ಸಿಂಪಲ್ ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಕಂಫರ್ಟಬಲ್ ಝೋನ್ ಕೊಡ್ತಾ ಇತ್ತು. ಕ್ರಾಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ಜನರ ಒಂದು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಿಡ್ತು, ಅದೇ ಆ ಕಂಫರ್ಟ್. ಇದೇ ಈ ಒಂದು ಕ್ರಾಕ್ಸ್ ಸ್ಲಿಪ್ಪರ್ ಜಗತ್ತಿನಾದ್ಯಂತ ಒಂದು ಹೆಸರು ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು. ಶೂ ಏನಪ್ಪಾ ಅಂತಾರೆ ವೆರಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಹಿಂಗೆ ಕಾಣಿಸ್ಬೇಕು, ಇದೇ ತರನೇ ಲುಕ್ ಇರಬೇಕು ಅಂತೇನಿಲ್ಲ. ಆ ಶೂಗಳು ಏನಪ್ಪಾ ಅಂತಾರೆ ಒಂದು ಕಂಫರ್ಟ್ ಝೋನ್ ಅನ್ನ ಕೊಟ್ಬಿಟ್ರೆ ಜನರು ಈ ಒಂದು ಕ್ರಾಕ್ಸ್ ಸ್ಲಿಪ್ಪರ್ ಹೇಗೆ ಬೆಳೀತೋ ಆ ಒಂದು ಶೂ ತರನೇ ಬೆಳೆಸ್ಬಿಡ್ತಾರೆ. ಜನಗಳಿಗೆ ಬೇಕಾಗಿರೋದು ಏನಪ್ಪಾ ಅಂತಾರೆ ಕಂಫರ್ಟ್ ಝೋನ್. ಈ ಒಂದು ಕ್ರಾಕ್ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಬರೋದೇನಪ್ಪಾ ಅಂತಾರೆ ಪರ್ಸನಲೈಸೇಷನ್ ಒಳಗಡೆ. 2005ರಲ್ಲಿ ಜಿಬೆಡ್ಸ್ ಚಾರ್ಮ್ಸ್ ಅಂತೇಳಿ ಒಂದು ರೆಪ್ರೆಸೆಂಟ್ ನ ಮಾಡ್ತಾರೆ. ಇವೇನಪ್ಪಾ ಅಂತಾರೆ ಸ್ಮಾಲ್ ಡೆಕೋರೇಟಿವ್ ಚಾರ್ಮ್ಸ್ ಅಂತಾನೆ ಹೇಳ್ಬೋದು. ಆ ಒಂದು ಕ್ರಾಕ್ ಸ್ಲಿಪ್ಪರ್ ಮೇಲೆ ಅಳವಡಿಸ್ತಾರೆ. ಆದ್ರೆ ಇದು ಮಾಡೋದ್ರಿಂದ ಏನು ಕ್ರಾಕ್ಸ್ಗೆ ಏನ್ ಸಿಗುತ್ತೆ? ಕ್ರಾಕ್ಸ್ ಬಂದ್ಬಿಟ್ಟು ಯಾವುದೋ ಒಂದು ನಾರ್ಮಲ್ ಯುಟಿಲಿಟಿ ಶೂ ಆಗಿರ್ಲಿಲ್ಲ. ಇದೇನಪ್ಪಾ ಅಂತಾರೆ ಒಬ್ಬ ವ್ಯಕ್ತಿ ಈ ಒಂದು ಸ್ಲಿಪ್ಪರ್ ನ ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ಒಂದು ಸ್ಲಿಪ್ಪರ್ ಹಾಕಿರೋ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನ ಅಂದ್ರೆ ಕ್ಯಾನ್ವಾಸ್ ನ ತೋರಿಸ್ತಾ ಇತ್ತು. ಜನರು ಸ್ವತಃ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಯಾವ ತರ ಬೇಕೋ ಡಿಸೈನ್ ಆಗಿರ್ಬೋದು ಅಥವಾ ಶೂ ಕಲರ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಈ ತರ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಒಂತನಪ್ಪ ಅಂತಾರೆ ಕಸ್ಟಮೈಸೇಷನ್ ಮಾಡಿಕೊಂಡು ಆ ಒಂದು ಶೂನ ಅವರೇ ಬಿಲ್ಡ್ ಮಾಡ್ಕೋಬಹುದಾಗಿತ್ತು. ಇದೇನಪ್ಪಾ ಅಂತ ಹೇಳಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ನಲ್ಲಿ. ಮಾರ್ಕೆಟಿಗೆ ಬಂದಂತ ಯಾವುದೇ ಒಂದು ಪ್ರಾಡಕ್ಟ್ ಆ ಒಂದು ಪ್ರಾಡಕ್ಟ್ ಏನಾದ್ರು ಕಸ್ಟಮೈಸ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಅದು ಜನರ ಮನಸ್ಸಲ್ಲಿ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಹೆಚ್ಚಾಗಿ ಏನಪ್ಪಾ ಅಂತಾರೆ ಪರ್ಸನಲ್ ಆಗಿ ಯೂಸ್ ಮಾಡೋದಾಗಿರ್ಬೋದು, ಅದನ್ನ ಆ ಒಂದು ರೀತಿಯಲ್ಲಿ ನೋಡುವಂತ ಶೂ ಆಗ್ಬಿಡುತ್ತೆ. ಅವಾಗ ಜನರು ಏನಪ್ಪಾ ಅಂತಾರೆ ಈ ಒಂದು ಬ್ರ್ಯಾಂಡ್ ಮೇಲೆ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಮೇಲೆ ಆಗಿರ್ಬೋದು ಬಹಳಷ್ಟು ಒಂದು ಲವ್ ಅನ್ನ ತೋರಿಸ್ತಾರೆ. ಆದ್ರಿಂದ ಈ ಒಂದು ಕ್ರಾಕ್ ಶೂ ಏನಪ್ಪಾ ಅಂತಾರೆ ಪ್ಲೇನ್ ಶೂ ಆಗೋದಲ್ಲದೆ ಕಲ್ಚರಲ್ ಶೂ ಆಗ್ಬಿಡುತ್ತೆ. 2000 ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕ್ರಾಕ್ಸ್ ಅನ್ನೋದು ಬಹಳಷ್ಟು ಬೇಗನೆ ಬೆಳೆಯಲು ಮುಂದಾಗ್ತಾ ಇರುತ್ತೆ. ಏಕಪ್ಪ ಅಂತಾರೆ ಜನರಿಗೆ ಇದು ವೆರಿ ಕಂಫರ್ಟಬಲ್ ಆಗಿತ್ತು, ಮತ್ತೆ ಡಿಸೈನ್ ನ ಲುಕ್ ಚೇಂಜ್ ಆಗಿತ್ತು, ಆಮೇಲೆ ಅವರಿಗೆ ಕಂಫರ್ಟ್ ಝೋನ್ ಅನ್ನ ಕೊಡ್ತಾ ಇತ್ತು. ಈ ಒಂದು ಕ್ರಾಕ್ ಸ್ಲಿಪ್ಪರ್ ಜನರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಪ್ಪ ಅಂತ ಹೇಳಿದ್ರೆ ಕ್ರಾಕ್ಸ್ ಎನಿವೇರ್ ಅನ್ನೋ ಒಂದು ಫೀಲಿಂಗ್ ನ ಕೊಡ್ತು. ಯಾಕಪ್ಪ ಅಂತಾರೆ ಕ್ರಾಕ್ಸ್ ನ ನೀವೆಲ್ಲಾದ್ರೂ ಹಾಕೊಂಡು ಹೋಗ್ಬೋದು. ಯಾಕಂದ್ರೆ ಜನರು ಆ ಒಂದು ಕ್ರಾಕ್ ಸ್ಲಿಪ್ಪರ್ ಹಾಕೊಂಡು ವಾಕಿಂಗ್ ಮಾಡ್ಬೋದು, ನೀರಲ್ಲಿ ಸಮೇತ ಹೋಗ್ಬೋದು, ಮತ್ತೆ ಡಿಬೇಟ್ ಕೂಡ ಆ ಒಂದು ಶೂ ಹಾಕೊಂಡೇ ಮಾಡ್ಬೋದು. ಆದ್ರೆ ಈ ಕ್ರಾಕ್ಸ್ ಈ ತರ ಮಾರ್ಕೆಟ್ ನಲ್ಲಿ ಬೆಳಿಬೇಕಾದ್ರೆ ಒಂದು ಸಮಸ್ಯೆ ಅಂತೂ ಬಂದೇ ಬರುತ್ತೆ. ಅಫ್ಕೋರ್ಸ್ ಯಾಕಪ್ಪ ಅಂತಾರೆ ಯಾವುದೇ ಒಂದು ಬ್ರ್ಯಾಂಡ್ ಮಾರ್ಕೆಟ್ ಅಲ್ಲಿ ಬಂತಪ್ಪ ಅಂತಾರೆ ಅದು ಬೆಳೆಯಬೇಕಾದ್ರೆ ಸಾವಿರಾರು ಅಲ್ಲ ಲಕ್ಷಾಂತರ ಅಲ್ಲ ಪ್ರಾಬ್ಲಮ್ಸ್ ಬಂದೇ ಬರ್ತವೆ. ಏಕಪ್ಪ ಅಂತಾರೆ ಈ ಒಂದು ಕ್ರಾಕ್ ಸ್ಲಿಪ್ಪರ್ ಎಲ್ಲರೂ ಲವ್ ಮಾಡಲೇ ಇಲ್ಲ. ಕೆಲವೊಬ್ರು ಜನರಲ್ ಏನಪ್ಪಾ ಅಂತಾರೆ ಪ್ರಾಕ್ಟಿಕಲ್ ಶೂಸ್ ಅಂತ ಹೇಳಿದ್ರು, ಇನ್ನು ಕೆಲವರು ಏನಪ್ಪಾ ಅಂತಾರೆ ಸ್ಟೈಲಿಶ್ ಡಿಸಾಸ್ಟರ್ ಅಂತ ಹೇಳಿದ್ರು. ಅವಾಗ ಈ ಒಂದು ಕ್ರಾಕ್ಸ್ ಬ್ರ್ಯಾಂಡ್ ಇಮೇಜ್ ಮೇಲೆ ಒಂದು ಇಂಪ್ಯಾಕ್ಟ್ ಬೀಳುತ್ತೆ. ಜನರಿಗೆ ಬಹಳಷ್ಟು ಉಪಯುಕ್ತ ಆಗ್ತಿತ್ತು, ಆದ್ರೆ ಫ್ಯಾಷನಬಲ್ ಅಂದ್ರೆ ಯಾರೋ ಸಮೇತ ಜಾಸ್ತಿ ಒಪ್ಕೊಂತ ಇರ್ಲಿಲ್ಲ. ಅವಾಗ ಈ ಒಂದು ಕ್ರಾಕ್ ಸ್ಲಿಪ್ಪರ್ ಮೇಲೆ ಮಾಕ್ರಿ ಶುರು ಆಗ್ಬಿಡುತ್ತೆ. ಜನರೇನಪ್ಪ ಅಂತಾರೆ ಆ ಒಂದು ಕ್ರಾಕ್ಸ್ ನ ಅಗ್ಲಿ ಅಂದ್ರು, ಡಿಸೈನ್ ಫೇಲ್ಯೂರ್ ಅಂತ ಹೇಳಿದ್ರು, ಫ್ಯಾಷನ್ ಕ್ರಿಟಿಸೈಸ್ ಅಂತ ಹೇಳಿ ಎಲ್ರು ಹೀಯಾಳಿಸ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಅಂತಾರೆ ಅದನ್ನ ಬಹಳ ಡಿಫ್ರೆಂಟ್ ವೇ ನಲ್ಲಿ ಏನಪ್ಪಾ ಅಂತಾರೆ ಟ್ರೋಲ್ ಮಾಡಕ್ಕೆ ಶುರು ಮಾಡ್ತಾ ಇದ್ರು. ಅವಾಗ ಇಲ್ಲಿ ಏನಪ್ಪಾ ಅಂತಾರೆ ಒಂದು ದೊಡ್ಡ ಬ್ರ್ಯಾಂಡ್ ಪ್ರಾಬ್ಲಮ್ ಆಗ್ತಾ ಶುರು ಆಯ್ತು. ಒಂದು ಪ್ರಾಡಕ್ಟ್ ನ ಜನರು ಆರಾಮಾಗಿ ಯೂಸ್ ಮಾಡಬಹುದು, ಆದ್ರೆ ಅದೇ ಪ್ರಾಡಕ್ಟ್ ನ ಅವರು ಪ್ರೌಡ್ ಆಗಿ ಒಂದು ಇಮೇಜ್ ಮುಖಾಂತರ ಧರಿಸ್ಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇತ್ತು. ಕ್ರಾಕ್ಸ್ ಕೂಡ ಅದೇ ಒಂದು ಹಂತದಲ್ಲಿತ್ತು. ಆದ್ರೆ ಇಂಥ ಬ್ಯಾಕ್ಲಿಶ್ ಏನಪ್ಪಾ ಅಂತಾರೆ ಬ್ರ್ಯಾಂಡ್ ಇಮೇಜ್ ಹಿಂದೆನೆ ಈ ಒಂದು ಬ್ರ್ಯಾಂಡ್ ಸ್ಟೋರಿಯ ಒಂದು ಸ್ಟೋರಿನೇ ಆಗ್ಬಿಡುತ್ತೆ. ಕೆಲವು ಜನಗಳಿಗೆ ಏನಪ್ಪಾ ಅಂತಾರೆ ಈ ಒಂದು ಕ್ರಾಕ್ಸ್ ಅಸಹ್ಯವಾಗ್ಬಿಡುತ್ತೆ, ಮತ್ತೆ ಇನ್ನೊಬ್ಬರಿಗೆ ಕಂಫರ್ಟ್ ಝೋನ್ ಅಲ್ಲಿ ಇರುತ್ತೆ. ಇವೆರಡು ಏನಪ್ಪಾ ಅಂತಾರೆ ಆ ಒಂದು ಕ್ರಾಕ್ ಸ್ಲಿಪ್ಪರ್ ಮಾರ್ಕೆಟಿಗೆ ಲಾಂಚ್ ಆದಾಗ ಈ ಒಂದು ಸ್ವಲ್ಪ ದ್ವಂದ್ವಗಳು ಏನಪ್ಪಾ ಅಂತಾರೆ ಮಾರ್ಕೆಟ್ ಅಲ್ಲಿ ಹೇಳಿಕೆನ ಹೇಳ್ತಾ ಇದ್ರು. ಬರ್ತಾ 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 ಏನಪ್ಪಾ ಅಂತಾರೆ 2008ರ ವೇಳೆಗೆ ಈ ಒಂದು ಕ್ರಾಕ್ಸ್ ಅನ್ನೋ ಒಂದು ಕಂಪನಿ ಏನಪ್ಪಾ ಅಂತಾರೆ ಸ್ವಲ್ಪ ಪ್ರೆಜರ್ ಆಗ್ತಾ ಬರುತ್ತಾ ಹೋಗುತ್ತೆ. ಈ ಒಂದು ಕ್ರಾಕ್ಸ್ ನ ಲಾರ್ಜ್ ಸ್ಕೇಲ್ ಅಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಎಕನಾಮಿಕಲಿ ಏನಪ್ಪಾ ಅಂತಾರೆ ಈ ಬ್ರ್ಯಾಂಡ್ ಗೆ ಹೊಡ್ತಾ ಬೀಳುತ್ತೆ, ಮತ್ತೆ ಅಸಹ್ಯವಾದಂತ ಒಂದು ಏನಪ್ಪಾ ಅಂತಾರೆ ಮಾರ್ಕೆಟ್ ನಲ್ಲಿ ಒಂದು ವ್ಯಾಲ್ಯೂ ಇಲ್ದಂಗ ಆಗ್ಬಿಡುತ್ತೆ. ಇದೆಲ್ಲದ್ರಿಂದ ಏನಪ್ಪಾ ಅಂತಾರೆ ಕ್ರಾಕ್ಸ್ ಕಂಪನಿ ಒಂದು ದೊಡ್ಡ ನಷ್ಟಕ್ಕೆ ಒಳಗಾಗ್ಬಿಡುತ್ತೆ. ಸ್ಟಾಕ್ ಪ್ರೈಸ್ ಕೂಡ ಕಡಿಮೆ ಆಗ್ಬಿಡುತ್ತೆ. ಇನ್ವೆಸ್ಟರ್ ಸಮೇತನು ಅವ್ರೇನಪ್ಪಾ ಅಂತಾರೆ ಗಲಿಬಿಲಿ ಆಗ್ಲಿಕ್ಕೆ ತೊಡಗ್ಬಿಡ್ತಾರೆ. ಆಗ ಈ ಒಂದು ಕ್ರಾಕ್ಸ್ ಕಂಪನಿಗೆ ಒಂದೇ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ, ಈ ಒಂದು ಕ್ರಾಕ್ ಸ್ಲಿಪ್ಪರ್ ಅನ್ನೋದು ಒಂದು ಪಾಸಿಂಗ್ ಟ್ರೆಂಡ್ ಅಷ್ಟೇನಾ? ಆ ಒಂದು ಟೈಮ್ ಲೈನ್ ಏನಪ್ಪಾ ಅಂತಾರೆ ಜನಗಳಿಗೆ ಇದೇ ತರನೇ ಅನಿಸ್ತಾ ಇತ್ತು.
ಪಾಪ್ಯುಲಾರಿಟಿ ಬೇರೆ ಆಗುತ್ತೆ ಮತ್ತೆ ಲಾಂಗ್ ಟರ್ಮ್ ವ್ಯಾಲ್ಯೂ ಬೇರೆ ಆಗುತ್ತೆ. ಇವೆರಡು ಒಂದೇ ಅಲ್ಲ. ಕ್ರಾಕ್ಸ್ ಕಂಪನಿ ಏನಪ್ಪ ಅಂತಾರೆ ಇವೆರಡನ್ನು ಬಹಳ ಚೆನ್ನಾಗಿ ಕಲ್ತಿರುತ್ತೆ. ಕ್ರಾಕ್ಸ್ ಏನಪ್ಪ ಅಂತಾರೆ ಇಷ್ಟೆಲ್ಲ ನಷ್ಟನ ಮಾಡಿಕೊಂಡು ಮತ್ತೆ ಮಾರ್ಕೆಟಿಗೆ ರೀ ಎಂಟ್ರಿ ಕೊಡುತ್ತೆ. ಈ ಒಂದು ಕ್ರಾಕ್ಸ್ ಕಂಪನಿಯವರು ಒಂದು ಟ್ರೆಂಡ್ ನ ಸೃಷ್ಟಿ ಮಾಡ್ಬಿಡ್ತಾರೆ. ಈ ಒಂದು ಕ್ರಾಕ್ಸ್ ಏನಪ್ಪ ಅಂತಾರೆ ಟ್ರೆಡಿಷನಲ್ ಫ್ಯಾಷನ್ ಆಗ್ಲಿಕ್ಕೆ ಒಂದ್ ಸ್ವಲ್ಪನೂ ಪ್ರಯತ್ನನೇ ಮಾಡಲಿಲ್ಲ. ಬದಲಾಗಿ ಏನಪ್ಪಾ ಅಂತಾರೆ ಆ ಕ್ರಾಕ್ ಶೂ ಏನಪ್ಪಾ ಅಂತಾರೆ ಆ ಒಂದು ಐಡೆಂಟಿಟಿ, ಆ ಒಂದು ಬ್ರ್ಯಾಂಡ್ ಶೂ ಏನಪ್ಪಾ ಅಂತಾರೆ ಯೂನಿಕ್ನೆಸ್ ಇರುತ್ತಲ್ಲ, ಆ ಯೂನಿಕ್ನೆಸ್ನೇ ಎಂಬ್ರಾಸ್ ಮಾಡ್ಬಿಡುತ್ತೆ. ಅವಾಗ ಕ್ರಾಕ್ಸ್ ಕಂಪ್ನಿ ಹೇಳುತ್ತೆ ನಾವು ನಾರ್ಮಲ್ ಅಲ್ಲ, ನಾವು ಕಂಫರ್ಟ್ ಬ್ರ್ಯಾಂಡ್, ಪ್ಲೇಫುಲ್ ಬ್ರ್ಯಾಂಡ್, ಡಿಫ್ರೆಂಟ್ ಬ್ರ್ಯಾಂಡ್. ಇದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಏನಪ್ಪಾ ಅಂತಾರೆ ಮುಂದೆ ಮಾರ್ಕೆಟ್ ನಲ್ಲಿ ಇವೆಲ್ಲ ಉಳಿಯೋದಕ್ಕೆ ಸಾಧ್ಯವಾಗ್ಬಿಡುತ್ತೆ. ಇದೇ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಏನಪ್ಪಾ ಅಂತಾರೆ ಈ ಕ್ರಾಕ್ ಸ್ಲಿಪ್ಪರ್ ಇಂದಿಗೂ ಉಳಿದಿರೋದು. ಈ ಒಂದು ಬ್ರ್ಯಾಂಡ್ ಐಡೆಂಟಿಟಿ ಅನ್ನೋದನ್ನ ಅವರು ಒಂದು ಜವಾಬ್ದಾರಿಯಾಗಿ ಒಂದು ಸ್ವೀಕರಿಸಿದಾಗ ಅವಾಗ ಆ ಒಂದು ವೀಕ್ನೆಸ್ ಕೂಡ ಸಮೇತನು ಎನರ್ಜಿ ಆಗ್ಬಿಡುತ್ತೆ. ಅದನ್ನೇ ಸಮೇತ ಈ ಒಂದು ಕ್ರಾಕ್ಸ್ ಮಾರ್ಕೆಟ್ ನಲ್ಲಿ ಮಾಡಿದ್ದು. ಇದಾದ್ಮೇಲೆ ಒಂದು ಸರ್ಪ್ರೈಸಿಂಗ್ ಥಿಂಗ್ ನಡೆದ್ಬಿಡುತ್ತೆ. ಸೆಲೆಬ್ರಿಟೀಸ್ ಕೂಡ ಈ ಒಂದು ಕ್ರಾಕ್ ಸ್ಲಿಪ್ಪರ್ ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಪ್ರಾಡಕ್ಟ್ ನ ಫೇಮಸ್ ಪೀಪಲ್ ಪಬ್ಲಿಕ್ಲಿ ವೇರ್ ಮಾಡಿದಾಗ ಆ ಒಂದು ಜನರೇನಪ್ಪಾ ಅಂತಾರೆ ಪರ್ಸೆಪ್ಷನ್ ನ ಒಂದು ಚೇಂಜ್ ಆಗ್ತಾ ಹೋಗುತ್ತೆ. ಜನರು ಅವಾಗ ಏನಪ್ಪಾ ಅಂತಾರೆ ಕ್ರಾಕ್ ಸ್ಲಿಪ್ಪರ್ ನ ನಗುತ್ತಾ ನೋಡ್ತಾ ಇದ್ರು, ಆದ್ರೆ ಈಗ ಅವ್ರು ನೋಡೋ ರೀತಿನೇ ಚೇಂಜ್ ಆಗ್ಬಿಟ್ಟಿದೆ. ಕ್ರಾಕ್ ಸ್ಲಿಪ್ಪರ್ಗೆ ಇದೊಂದು ಹೇಗೆ ಬೂಸ್ಟ್ ನೀಡ್ತಪ್ಪ ಅಂತಾರೆ ಕ್ರಾಕ್ಸ್ ಕಂಪನಿ ಸಡನ್ಲಿ ಆ ಒಂದು ಕ್ರಾಕ್ ಸ್ಲಿಪ್ಪರ್ಸ್ ಜೋಕ್ ಅನ್ಲಿಕ್ಕೆ ಶುರು ಆಗಿದ್ದ ಬ್ರ್ಯಾಂಡ್ ಈಗ ಫ್ಯಾಷನ್ ಕನ್ವರ್ಸೇಷನ್ ಆಗ್ಬಿಡುತ್ತೆ. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರದ್ದು ಟ್ರೆಂಡ್ ಅಂದ್ರೆ ಟ್ರೆಂಡ್. ಯಾಕಂದ್ರೆ ಎಲ್ಲರೂ ಸಮೇತ ಫೋಟೋ ತೆಗೆದು ಒಂದು ವಿಡಿಯೋದಲ್ಲಿ ಹಾಕ್ತಾ ಇದ್ರು, ಮೀಮ್ಸ್ಗಳು ಆಗ್ತಾ ಇದ್ರು, ಟ್ರೆಂಡ್ ಆಗ್ತಾ ಇತ್ತು. ಮತ್ತೆ ಬರ್ತಾ 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 ಈ ಒಂದು ಕ್ರಾಕ್ಸ್ ಕಂಪನಿಯ ಸೇಲ್ಸ್ ಸಮೇತನು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇತ್ತು. ಈ ಒಂದು ಪ್ಯಾಂಡಮಿಕ್ ಅಂತ ಬಂದಾಗ ವರ್ಲ್ಡ್ಸ್ ಪ್ರಿಯಾರಿಟಿನೂ ಸಮೇತ ಬೇರೆ ಆಗ್ತಾ ಹೋಗುತ್ತೆ. ಜನರಿಗೆ ಕಂಫರ್ಟ್ ಅನ್ನೋದು ಇಂಪಾರ್ಟೆನ್ಸ್ ಆಯ್ತು. ಮನೆಗಳಲ್ಲಿ ಏನಪ್ಪಾ ಅಂತಾರೆ ಕೆಲಸ ಮಾಡೋರು ಬಹಳ ಆಗ್ಬಿಟ್ರು. ನೀವು ಕ್ರಾಕ್ ಸ್ಲಿಪ್ಪರ್ನ ಹಾಕೊಳ್ಳಿ, ಅದ್ರ ಜೊತೆ ಯಾವುದೇ ಒಂದು ಡ್ರೆಸ್ ಹಾಕಿದ್ರು ಸಮೇತ ಅದು ಮ್ಯಾಚ್ ಆಗ್ಬಿಡುತ್ತೆ. ಅದೇ ಒಂದು ಟೈಮ್ ಏನಪ್ಪಾ ಅಂತಾರೆ ಈ ಒಂದು ಕ್ರಾಕ್ಸ್ ಅನ್ನೋದು ಪರ್ಫೆಕ್ಟ್ ಫಿಟ್ನೆಸ್ ನ ತಂದ್ಕೊಟ್ಬಿಡುತ್ತೆ ಆ ಒಂದು ಕಂಪನಿಗೆ. ಕೆಲವೊಮ್ಮೆ ಒಂದು ಪ್ರಾಡಕ್ಟ್ಸ್ ಏನಪ್ಪಾ ಅಂತಾರೆ ಜನರ ಮನಸ್ಸಲ್ಲಿ ಕುಂತ್ ಬಿಟ್ರೆ ಅದು ಹೋಗೋದೇ ಇಲ್ಲ, ಅದು ಪರ್ಮನೆಂಟ್ ಮಾರ್ಕೆಟ್ ನಲ್ಲಿ ಉಳಿದು ಬಿಡುತ್ತೆ. ಅದೇ ತರನೇ ಈ ಒಂದು ಶೂ ಜನರು ಏನಪ್ಪಾ ಅಂತಾರೆ ಮಾರ್ಕೆಟ್ ಆಗಿ ಲಾಂಚ್ ಆದಾಗ ಈ ಒಂದು ಪ್ರಾಡಕ್ಟ್ ನೋಡಿ ನೋಡಿ ನಗ್ತಾ ಇತ್ತು. ಆ ನೋಡಿ ನೋಡಿ ನಗೋದನ್ನೇ ಇವತ್ತು ಈ ಒಂದು ಕ್ರಾಕ್ಸ್ ಕಂಪನಿ ಅದನ್ನ ವ್ಯಾಲ್ಯೂಬಲ್ ಒಂದು ಬಿಸ್ನೆಸ್ ಆಗಿ ರನ್ ಮಾಡ್ತಾ ಇದೆ. ಅದಕ್ಕೆ ಒಂದು ಒಳ್ಳೆ ಉತ್ತರನೇ ಈ ಒಂದು ಕ್ರಾಕ್ಸ್ ಕಂಪನಿ. ಟ್ರಾವೆಲರ್ಸ್ ಏನಿದಾರಲ್ಲ ಅವರು ಸಮೇತ ಬಹಳಷ್ಟು ಈ ಒಂದು ಶೂನ ಯೂಸ್ ಮಾಡ್ಲಿಕ್ಕೆ ಮುಂದಾಗ್ಬಿಡ್ತಾರೆ. ಕೆಲವೊಂದು ಟೈಮಲ್ಲಿ ಈ ಒಂದು ಕ್ರಾಕ್ ಶೂನ ಜನರು ನಗ್ತಾ ಇದ್ರು, ನೋಡಿ ನಗ್ತಾ ಇದ್ರು. ಆದ್ರೆ ಈಗ ಅದೇನಪ್ಪಾ ಅಂತಾರೆ ಒಂದು ಸ್ಟೇಟಸ್ ಸಿಂಬಲ್ ಆಗಿ ಮಾರ್ಕೆಟ್ ನಲ್ಲಿ ಹರಿದಾಗ್ತಾ ಇದೆ. ಕ್ರಾಕ್ಸ್ ಏಕೆ ಜನರು ವೇರ್ ಮಾಡಬೇಕು? ಮೊದಲನೇದಾಗಿ ಈ ಒಂದು ಕ್ರಾಕ್ಸ್ ನ ಸ್ಲಿಪ್ಪರ್ಸ್ ನ ಏಕೆ ಜನರು ಹಾಕೊಡ್ಬೇಕು ಬನ್ನಿ ನೋಡೋಣ. ಕಂಫರ್ಟ್, ಇಂಡಿವಿಜುವಲಿಟಿ, ಐರಾನಿ, ಫ್ಯಾಷನ್, ನಾಸ್ಟಾಲ್ಜಿಯಸ್ ಮತ್ತೆ ಕಸ್ಟಮೈಸೇಷನ್ ಇವು ಬಂದ್ಬಿಟ್ಟು ಏನಪ್ಪಾ ಅಂತಾರೆ ಬ್ರ್ಯಾಂಡ್ ನ ಫ್ಲೆಕ್ಸಿಬಿಲಿಟಿ ಶಕ್ತಿ ಆಗಿದ್ವು. ಒಂದು ಬ್ರ್ಯಾಂಡ್ ಮಾರ್ಕೆಟ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಒಂದು ಡಿಫ್ರೆಂಟ್ ವೇ ಆಫ್ ನೇಮ್ಸ್ ಇದ್ರೆ ಆ ಒಂದು ಬ್ರ್ಯಾಂಡಿಗೆ ಒಂದು ತುಂಬಾ ವ್ಯಾಲ್ಯೂ ಇರುತ್ತೆ. ಕ್ರಾಕ್ಸ್ ಅನ್ನೋದು ಈಗ ಜಸ್ಟ್ ಬರೀ ಫುಟ್ವೇರ್ ಅಲ್ಲ, ಅದು ಈಗ ಒಂದು ಸ್ಟೇಟಸ್ ಸಿಂಬಲ್ ಆಗ್ಬಿಟ್ಟಿದೆ. ಅದು ಸಮೇತ ಈಗ ಆಟಿಟ್ಯೂಡ್ ಕೂಡ ಹೌದು. ಈ ಒಂದು ಕ್ರಾಕ್ಸ್ ಸ್ಲಿಪ್ಪರ್ ಸ್ಟೋರಿ ಬಂದ್ಬಿಟ್ಟು ಒಂದು ನಮ್ಗೆ ಮೆಸೇಜ್ ಕೊಟ್ಟೋಗ್ತಾ ಇದೆ. ಆ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಲಾಂಚ್ ಆದಾಗ ಅದು ಬರೀ ಡಿಫ್ರೆಂಟ್ ವೇ ನಲ್ಲಿ ಕಾಣಿಸಿದ್ರೆ ಆಗಲ್ಲ. ಅದೇನಪ್ಪಾ ಅಂತಾರೆ ಜನರಿಗೆ ಇರುವಂತ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು. ಅವಾಗೆ ಆ ಬ್ರ್ಯಾಂಡ್ ಏನಪ್ಪಾ ಅಂತಾರೆ ಮಾರ್ಕೆಟ್ ಅಲ್ಲಿ ಬಹಳ ದಿನಗಳ ಕಾಲ ಉಳಿಯೋದಕ್ಕೆ ಸಾಧ್ಯ. ಯಾವಾಗ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಲಾಂಚ್ ಆಗುತ್ತೋ ಅದನ್ನ ನೋಡಿ ಜನರು ನಗ್ತಾ ಇರ್ತಾರೆ. ಅವಾಗ ಆ ಒಂದು ನಗುನೆ ಬ್ರ್ಯಾಂಡ್ಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗ್ಬೋದು. ನೀವು ಎಷ್ಟು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿರೋ ಅಷ್ಟು ಡಿಫ್ರೆಂಟ್ ಆಗಿ ಏನಪ್ಪಾ ಅಂತಾರೆ ನೀವು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಬಹುದು. ಅದು ನಿಮ್ಮ ಒಂದು ಸ್ಟ್ರಾಂಗೆಸ್ಟ್ ಅಸೆಟ್ ಆಗ್ಬಿಡುತ್ತೆ. ಮತ್ತೆ ಟೈಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ದೊಡ್ಡ ಮ್ಯಾಟರ್ ಆಗ್ಬಿಡುತ್ತೆ ಟೈಮಲ್ಲಿ. ಒಂದು ಟೈಮಲ್ಲಿ ಏನಪ್ಪಾ ಅಂತಾರೆ ಕ್ರಾಕ್ಸ್ ನ ಬರೀ ವೇರ್ಡ್ ಶೂಸ್ ಅಂತ ಅಂತಿದ್ರು, ಆದ್ರೆ ಈಗ ಪರ್ಫೆಕ್ಟ್ ಶೂಸ್ ಆಗ್ಬಿಟ್ಟಿದೆ. ಈ ಒಂದು ಕ್ರಾಕ್ ಸ್ಟೋರಿ ಅಂದ್ರೆ ಯಾವುದೇ ಒಂದು ಸಿಂಪಲ್ ಸ್ಟೋರಿ ಅಲ್ಲ. ಅದು ಬಂದ್ಬಿಟ್ಟು ರೀ ಇನೋವೇಷನ್, ರೀ ಸೈಲೆನ್ಸ್ ಮತ್ತು ಐಡೆಂಟಿಟಿಯ ಸ್ಟೋರಿ ಆಗ್ಬಿಟ್ಟಿದೆ. ನೋಡಿ ಈ ಒಂದು ಕ್ರಾಕ್ ಸ್ಟೋರಿ ಹೇಗಿದೆ ಅಂತ ಹೇಳಿ. ಕ್ರಾಕ್ಸ್ ಮಾರ್ಕೆಟಿಗೆ ಬಂದಾಗ ಎಲ್ರು ಹೀಯಾಳಿಸ್ತಿದ್ರು,
ಕಿಚಾಯಿಸ್ತಿದ್ರು ಮತ್ತೆ ಇದು ಯಾವುದೋ ಲೋಕಲ್ ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಅದೇ ಒಂದು ಕ್ರಾಕ್ಸ್ ಅನ್ನೋದು ದೊಡ್ಡ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದೆ ಇಡೀ ಜಗತ್ತಿನಾದ್ಯಂತ. ಅದು ಏನಪ್ಪಾ ಅಂತಾರೆ ಅಜರಾಮರ ಅಂದ್ರೂ ಎಂದು ಹಳೆಯದ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ನಮ್ಮ ವರ್ಲ್ಡ್ ನಲ್ಲಿ. ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರೂ ಈ ಸ್ಟೋರಿ ಇಷ್ಟ ಅನ್ಸಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ತರ ಒಂದು ಬೆಸ್ಟ್ ಕಂಟೆಂಟ್ ಜೊತೆಗೆ.